ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ಟೀ ಜೊತೆ ಸ್ನ್ಯಾಕ್ಸ್ ತಗೊಳ್ಳಿಕ್ಕೆ ಗರಿಗರಿಯಾದಂಥ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸಿಂಪಲ್, ಹಾಗೆ ಅಷ್ಟೇ ಸಖತ್ ಟೇಸ್ಟಿ ಕೂಡ. ಇವಾಗ ನಾನು ಒಂದು ಬೌಲ್ನ ತಗೊಂಡು ಅದಕ್ಕೆ ನಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೋತಿದ್ದೀನಿ. ನಾನಿಲ್ಲಿ 4 ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪನೇ ಸೋಡಾನ ಹಾಕ್ಕೋತಿದ್ದೀನಿ. ಸೋಡಾ ಹಾಕೋದ್ರಿಂದ ಸಾಫ್ಟಾಗಿ ಗರಿಗರಿಯಾಗಿ ಬರುತ್ತೆ. ಇವಾಗ ನಾನು ಖಾರಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೋತಿದ್ದೀನಿ. ನಮಗೆ ಕಲಸೋಕ್ಕೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡಲಿಕ್ಕೆ ನೀರನ್ನ ಸೇರಿಸ್ಕೊಳ್ಳೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪೂರ್ತಿ ತೆಳುಗಾಗಿಬಿಡುತ್ತೆ. ಹಾಗಾಗಿ ಕೋಟಿಂಗು ನೀಟಾಗಿ ಬರೋದಿಲ್ಲ. ನೋಡಿ, ಈ ಥರ ಒಂದು 2-3 ಟೈಮು ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟಿಲ್ಲದೆ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನೆಲ್ಲ. ಇವಾಗ ಹಿಟ್ಟು ರೆಡಿಯಾಗಿದೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಮಾಡ್ಕೊಬೇಕು. ಇವಾಗ ನಾನು ಹೂಕೋಸು ಹಾಗೆ ಆಲೂಗೆಡ್ಡೆನ ತಗೊಂಡಿದ್ದೀನಿ. ಆಲೂಗೆಡ್ಡೆನ ಈ ಥರ ಚಾಕುನಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಹೂಕೋಸನ್ನು ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಕಾಯಿಸಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಬಜ್ಜಿನ ಕರಿಲಿಕ್ಕೆ ಆಯಿಲ್ನ ಹಾಕೋತಿದ್ದೀನಿ. ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇವಾಗ ನಾನು ಆಯಿಲ್ ಕಾಯಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಿದ್ದೀನಿ. ಇವಾಗ ಒಂದೊಂದೇ ಹೂಕೋಸನ್ನ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಬಿಡೋದು. ಫಸ್ಟು ಹೂಕೋಸನ್ನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಆಲೂಗೆಡ್ಡೆನೇ ಹಾಕ್ಕೊಳ್ಳಿ. ಯಾವುದಾದ್ರೂ ಒಂದು ಬ್ಯಾಚು ಒಂದೇ ಹಾಕ್ಕೋಬೇಕು. ನಾವು ಸ್ವಲ್ಪ ಹೂಕೋಸು ಹಾಕ್ಕೊಳ್ಳೋದು, ಸ್ವಲ್ಪ ಆಲೂಗೆಡ್ಡೆ ಹಾಕ್ಕೊಳ್ಳೋದು ಮಾಡಬಾರ್ದು. ಯಾಕೆ ಅಂದರೆ ಹೂಕೋಸು ಬೇಗ ಬೆಂದೋಗ್ಬಿಡುತ್ತೆ, ಆಲೂಗೆಡ್ಡೆ ಬೇಗ ಬೇಯಲ್ಲ. ಇನ್ನೊಂದು ಸಲ ಆಲೂಗೆಡ್ಡೆ ಬೇಗ ಬೇಯುತ್ತೆ, ಒಂದೊಂದು ಟೈಮು ಹೂಕೋಸು ಬೇಗ ಬೇಯೋದಿಲ್ಲ. ಹಾಗಾಗಿ ಒಂದೇ ಏನು ಇವಾಗ ಬಜ್ಜಿ ಮೆಣಸಿನ್ಕಾಯಿ ಇರ್ಬೋದು, ಆ ಥರದ್ದು ಯಾವ್ದು ತೊಗೊಂಡಿರ್ತೀವಿ ಅದನ್ನು ಒಂದೇ ಬ್ಯಾಚಲ್ಲಿ ಒಂದೇ ಥರದ ಹಾಕ್ಕೋಬೇಕು. ಇವಾಗ ಎಲ್ಲದನ್ನು ಒಂದೊಂದಾಗಿ ಬಿಟ್ಕೊಂಡು ಅದನ್ನು ಕೈ ಆಡಿಸ್ಬಾರ್ದು. ಒಂದು ಸ್ವಲ್ಪ ಹೊತ್ತು ಒಂದು ಸೈಡ್ ಬೇಯೋವರೆಗೂ ಹಾಗೆ ಬಿಟ್ಬಿಡಬೇಕು. ಬೆಂಗಳೂರಲ್ಲಿ ತುಂಬಾ ಕೋಲ್ಡ್ ವೆದರ್ ಇರೋದ್ರಿಂದ ಈವ್ನಿಂಗ್ ಆದರೆ ಸಾಕು, ಟೀ ಜೊತೆಗೇನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಲ್ವಾ. ಹಾಗಾಗಿ ದಿನ ಒಂದೊಂದು ಥರ ಈ ಥರ ಯಾವುದಾದ್ರೂ ಸ್ನ್ಯಾಕ್ಸ್ನ ಮಾಡ್ಕೊಂಡು ತಿನ್ನೋದ್ರಿಂದ ಚಳಿ ಸ್ವಲ್ಪ ಕಮ್ಮಿಯಿಂದ ಅನಿಸುತ್ತೆ. ನೋಡಿ, ಇವಾಗ ಒಂದು ಸೈಡು ಕ್ಲೀನಾಗಿ ಬೆಂದಿದೆ. ಒಂದು ಸೈಡ್ ಪೂರ್ತಿ ಬೆಂದಮೇಲೆ ಮಾತ್ರನೇ ಇನ್ನೊಂದು ಸೈಡು ನಾವು ಟರ್ನ್ ಮಾಡಬೇಕು. ಪದೇ ಕೈ ಆಡಿಸ್ತಾ ಇರೋದ್ರಿಂದ ಅದು ಕೋಟಿಂಗ್ ಬಿಟ್ಕೊಳ್ಳುತ್ತೆ ಮತ್ತು ಆಯಿಲಿಗೂ ಕೂಡ ಮಿಕ್ಸ್ ಆಗಿಬಿಡುತ್ತೆ ಕೋಟಿಂಗು. ನೋಡಿ, ಈ ರೀತಿ ಒಂದು ಸೈಡ್ ಪೂರ್ತಿ ಬೆಂದಾದಮೇಲೆ ಇನ್ನೊಂದು ಸೈಡು ಜಸ್ಟ್ ಹಾಗೆ ಟರ್ನ್ ಮಾಡಿ ಬಿಟ್ಬಿಡೋದು ಅಷ್ಟೇ. ಒಂದಕ್ಕೊಂದು ಕಚ್ಕೊಂಡಿರುತ್ತೆ ಅಲ್ಲ, ನಾವು ಗೋಬಿ ಹಾಕೋ ಟೈಮಲ್ಲಿ, ಬಜ್ಜಿ ಹಾಕೋ ಟೈಮಲ್ಲಿ ಆವಾಗ ನಾವು ಇದನ್ನು ಬಿಡಿಸ್ಕೊಳ್ಳೋವಂಥದ್ದು ಟರ್ನ್ ಮಾಡೋ ಟೈಮಲ್ಲಿ. ಇವಾಗ ಇನ್ನೊಂದು ಸೈಡ್ ನೋಡಿ, ಆದ್ರೂ ಹೂಕೋಸು ಬೆಂದಿರಲಿಲ್ಲ. ಯಾಕಂದರೆ ಅದು ಸ್ವಲ್ಪ ನಾನು ದಪ್ಪ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಬೇಯೋದು. ನೋಡಿ, ಈ ರೀತಿ ಇನ್ನೊಂದು ಸಲ ಟರ್ನ್ ಮಾಡ್ಕೊಳ್ಳೋದು, ನೀಟಾಗಿ ಬೇಯಿಸ್ಕೊಳ್ಳೋ ಅಂಥದ್ದು. ಸ್ವಲ್ಪ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಸ್ನ್ಯಾಕ್ಸು. ಹಾಗಾಗಿ ಸ್ವಲ್ಪ ನಾನು ಕ್ರಿಸ್ಪಿಯಾಗಿ ಬೇಯಿಸ್ಕೊತಿದ್ದೀನಿ. ನಾವು ಹೊರಗಡೆ ಎಲ್ಲ ದುಡ್ಡು ಕೊಟ್ಟು ತಂದು ತಿನ್ನೋ ಬದಲು ಹೊರಗಡೆ ಜಾಸ್ತಿ ಸೋಡಾ ಹಾಕಿರ್ತಾರೆ. ಇವನ್ ನಾನು ಕೂಡ ಹೊರಗಡೆ ತಿಂದಿದ್ದೀನಿ. ಬರೀ ಇವಾಗ ಎಕ್ಸಾಂಪಲ್ ಮೆಣ್ಸಿನ್ಕಾಯಿ ಬಜ್ಜಿ ತಿಂತೀವಂದರೆ ಮೆಣ್ಸಿನ್ಕಾಯಿಗೆ ಬರೀ ಕಡಲೆ ಹಿಟ್ಟನೇ ಇರುತ್ತೆ. ಅದು ಯಾವುದೇ ಥರ ಕ್ರಿಸ್ಪಿನೆಸ್ ಇರೋಲ್ಲ, ಸಾಫ್ಟಾಗಿರುತ್ತೆ. ಯಾಕಂದರೆ ಸೋಡಾ ಜಾಸ್ತಿ ಹಾಕಿರ್ತಾರೆ ಅಲ್ವಾ. ಹಾಗಾಗಿ ಆದಷ್ಟು ನನ್ನ ಒಂದು ಸಲಹೆ ಏನಂದರೆ, ಹೊರಗಡೆ ನಾವು ತಂದು ತಿನ್ನೋ ಬದಲು ಎಕ್ಸಾಂಪಲ್ ಇವಾಗ ಒಂದು 50 ರೂಪಾಯಿಗೆ ಹೊರಗಡೆ ಬಜ್ಜಿ ತಿಂತೀವಂದರೆ
ಅದೇ ಐಟಮಲ್ಲೇ ಮನೆಯಲ್ಲೇ ಇರುತ್ತಲ್ವ ಎಲ್ಲ ಐಟಮ್ಸು, ಹಾಗೆ ಅದೇ ಒಂದು ದುಡ್ಡಲ್ಲೇ ಈ ಥರದ್ದೇನಾದರೂ ಹೂಕೋಸು ಆಲೂಗೆಡ್ಡೆ ಈ ಥರ ತಂದು ಆರಾಮ್ಸೆ ಮನೆಯಲ್ಲಿ ಮಾಡ್ಕೊಳ್ಳೋದು ಉತ್ತಮ. ಹೆಲ್ತು ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಒಳ್ಳೆಯದು ಅಲ್ವಾ. ಮಕ್ಕಳಿಗೂ ಕೂಡ ನಾವು ಹೆಲ್ತಿ ಫುಡ್ನ ಕೊಟ್ಟಂಗಾಗತ್ತೆ. ಇವಾಗ ನೋಡಿ ಕ್ಲೀನಾಗಿ ಬೆಂದಿದೆ. ಇದನ್ನೆಲ್ಲ ತೆಗೆದು ಹಾಕ್ಕೊಂಡು ನಾನು ಇವಾಗ ನೆಕ್ಸ್ಟ್ ಬ್ಯಾಚು ಆಲೂಗೆಡ್ಡೆನ ಹಾಕ್ಕೋತೀನಿ. ಹೊರಗಡೆ ಸಿಗೋದೆಲ್ಲ ಮನೆಯಲ್ಲೇ ಮಾಡ್ಬೋದು. ನಾವು ಸ್ವಲ್ಪ ಸೋಂಬೇರಿತನ ಬಿಡಬೇಕಷ್ಟೇ. ಸೋಂಬೇರಿತನ ಬಿಟ್ಟು ಮಾಡ್ಕೋಬೇಕು, ಮತ್ತು ಎಲ್ಲ ಐಟಮ್ಸು ಮನೆಯಲ್ಲಿ ಇರಬೇಕು. ಹೀಗಿದ್ದರೆ ಫಟಾಫಟ್ ಅಂತ ಏನು ಬೇಕೋ ಅದನ್ನು ನಾವೇ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ನೆಕ್ಸ್ಟ್ ಬ್ಯಾಚಿಗೆ ನಾನು ಆಲೂಗೆಡ್ಡೆನ ಹಾಕೋತಿದ್ದೀನಿ. ಈ ಥರ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಬೇಕು, ಹೈ ಫ್ಲೇಮಲ್ಲಿ ಇಕ್ಕಬಾರ್ದು. ಹೈ ಫ್ಲೇಮಲ್ಲಿ ಇಕ್ಕಿ ನೀವು ಹಾಕೋದ್ರಿಂದ ನಾವು ಆಲೂಗೆಡ್ಡೆ ಪೂರ್ತಿ ಒಂದು ಬ್ಯಾಚ್ ಹಾಕೋ ಅಷ್ಟರಲ್ಲಿ ನಾವು ಫಸ್ಟ್ ಹಾಕಿರೋ ಆಲೂಗೆಡ್ಡೆ ಪೂರ್ತಿ ಸೀದೋಗ್ಬಿಟ್ಟಿರುತ್ತೆ. ಒಂದು ನೀಟಾಗಿ ಬೆಂದಿರೋದು ಇಲ್ಲ ಕೂಡ, ಒಳಗೆಲ್ಲ ಹಸಿ ಹಸಿ ಹಾಗೇ ಇರುತ್ತೆ, ಹೊರಗಡೆ ಮಾತ್ರ ಕ್ರಿಸ್ಪಿನೆಸ್ ಇರುತ್ತೆ ಅಷ್ಟೇ. ಅದಕ್ಕೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಇವಾಗ ಒಂದು ಸೈಡು ಬೆಂದಾಗಿದೆ, ಇನ್ನೊಂದು ಸೈಡು ಸುಮ್ಮನೆ ಹಾಗೆ ಟರ್ನ್ ಮಾಡೋದು. ನೋಡಿ ನೀವು ಆಯಿಲ್ನ ಗಮನಿಸ್ಬೋದು, ಎಲ್ಲೂ ಕೂಡ ಕೋಟಿಂಗು ಸ್ಪ್ರೆಡ್ ಆಗಿಲ್ಲ, ಅಂದರೆ ಬಿಟ್ಕೊಂಡಿಲ್ಲ. ಎಷ್ಟು ನೀಟಾಗಿ ಎಷ್ಟು ಪ್ಲೈನಾಗಿದೆ ಆಯಿಲು. ಹೀಗೆ ಇರಬೇಕು. ಕೆಲವರು ಈ ಬಜ್ಜಿ ಮಾಡಲಿಕ್ಕೆ ಅಜ್ವೈನು ಅಂದರೆ ಓಂಕಾಳು, ಈ ಕಸೂರಿ ಮೇಥಿ ಈ ಥರದ್ದೆಲ್ಲ ಹಾಕ್ಕೋತಾರೆ. ನಾನಿಲ್ಲಿ ಆ ಥರದ್ದು ಏನೂ ಹಾಕ್ಕೊಂಡಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಏನು ಸಿಗುತ್ತೋ ಅದರಲ್ಲೇ ಮಾಡ್ತಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ ಯಮ್ಮಿಯಾಗಿತ್ತು. ಯಾವುದೇ ರೀತಿ ಟೇಸ್ಟ್ ಚೇಂಜ್ ಆಗಿರಲಿಲ್ಲ, ಸಖತ್ ಟೇಸ್ಟಿಯಾಗಿತ್ತು, ಹಾಗೆ ಕ್ರಿಸ್ಪಿನೆಸ್ ಆಗಿತ್ತು. ಓಕೆ, ತುಂಬ ಗರಿ ಗರಿಯಾಗಿ ಬಂದಿತ್ತು. ಒಂದು ಸಲ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಾನಿಲ್ಲಿ ವಿಡಿಯೋನ ಲೆಂತಿ ಮಾಡಿರೋದ್ರಿಂದ ನಿಮಗೆ ತುಂಬ ಲಾಂಗ್ ಪ್ರೊಸೀಜರ್ ಅಂತ ಅನ್ನಿಸ್ಬಹುದು, ಬಟ್ ಬೇಗನೆ ಆಗೋಗ್ಬಿಡುತ್ತೆ. ಒಂದು 5-10 ನಿಮಿಷದಲ್ಲೆಲ್ಲ ಆಗೋಗ್ಬಿಡುತ್ತೆ, ತುಂಬ ಬೇಗನೆ ಆಗುತ್ತೆ. ನಾನಿಲ್ಲಿ ವಿಡಿಯೋ ಲೆಂತ್ ಇರಲಿ ಅಂತ ಹೇಳಿಬಿಟ್ಟು ಲಾಂಗ್ ಇರೋವಂಥದ್ದನ್ನು ತೋರಿಸ್ತಿದ್ದೀನಿ ಅಷ್ಟೇ, ಕರೆದಿರೋವಂಥದ್ದೆಲ್ಲದನ್ನು. ನೋಡಿ ಇವಾಗ ನೀಟಾಗಿ ಬೆಂದಿದೆ ಬಜ್ಜಿ. ತೆಕ್ಕೊಳ್ಳೋಣ ಅದನ್ನು ಕೂಡ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ. ಎಲ್ಲೇ ಕೋಟಿಂಗ್ ಕೂಡ ಯಾವುದೇ ಥರ ಬಿಟ್ಕೊಂಡಿಲ್ಲ, ತುಂಬಾ ಚೆನ್ನಾಗಿ ಬಂದಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈಗ ಕ್ರಿಸ್ಪಿಯಾಗಿರೋವಂಥ ಗರಿ ಗರಿಯಾದ ಬಜ್ಜಿ ಜೊತೆಗೆ ಬಿಸಿ ಬಿಸಿಯಾಗಿರೋವಂಥ ಶುಂಠಿ ಹಾಕಿ ಮಾಡಿರೋವಂಥ ಟೀ ರೆಡಿಯಾಗಿತ್ತು. ಟೀ ಜೊತೆಗೆ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ಆ್ಯಂಡ್ ಚಳಿ ಕೂಡ ಓಡೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.